ಕರ್ನಾಟಕದಲ್ಲೂ ಕೂಡ ಅನೇಕ ಸ್ಥಳಗಳಲ್ಲಿ ಮಾಕ್ ಡ್ರಿಲ್ ಮಾಡಲಿಕ್ಕೆ ಸೂಚನೆ ಕೊಟ್ಟಿರುವಂಥದ್ದು ಏನು ಸರ್ ಉದ್ದೇಶ ಏನಿರ್ತದೆ, ಯಾವ ರೀತಿಯಾಗಿರ್ತದೆ ಅದು? ನೋಡಿ, ಅದೇ ಹೇಳ್ತಾ ಇದ್ದೇನಲ್ಲ ನಿಮಗೆ, ಯುದ್ಧ ಎಲ್ಲೂ ನಡೆದರೂ ಕೂಡ ಅದು ಸೌತ್ ಇಂಡಿಯಾಗೆ ಎಫೆಕ್ಟ್ ಆಗೋದಿಲ್ಲ, ಬರೀ ನಾರ್ತ್ ಇಂಡಿಯಾ ಎಫೆಕ್ಟ್ ಆಗೋದಿಲ್ಲ, ಹಂಗಿರೋದಿಲ್ಲ. ಇದು ನಾವು ಮುಂಚೆ ಕಾರ್ಗಿಲ್ ಯುದ್ಧ ಆದಾಗ ಇಂಥ ಯಾವ ಮಾಕ್ ಡ್ರಿಲ್ ಆಗಿದ್ದಿಲ್ಲ. ಪುಲ್ವಾಮಾ ಅಟ್ಯಾಕ್ ಆದಾಗೂ ಕೂಡ ಯಾವುದೇ ಯುದ್ಧ ಆಗಿದ್ದ ಈ ಥರ ಮಾಕ್ ಡ್ರಿಲ್ ಆಗಿದ್ದಿಲ್ಲ. ಅಭಿನಂದನೆಗೆ ರಿಲೀಸ್ ಮಾಡಬೇಕಂತ ಇದ್ದಾಗ ಆಗಿದ್ದಿಲ್ಲ. ನಿಮ್ಮ ಟಿ ವಿ ಚಾನಲ್ ಮುಖಾಂತರ ಕರ್ನಾಟಕದ ಜನತೆ ಅರ್ಥ ಮಾಡ್ಕೋಬೇಕು ಎಷ್ಟು ಸೀರಿಯಸ್ ಆಗಿ ನರೇಂದ್ರ ಮೋದಿ ಆ ಪಹಲ್ಗಾಮಿನ 26 ಹಿಂದೂಗಳ ಹತ್ಯೆಗೆ ಉತ್ತರ ಕೊಡಲಿಕ್ಕೆ ರೆಡಿ ಆಗಿದ್ದಾರೆ. ಅದಕ್ಕಾಗಿ ಇದು ಮಾಕ್ ಡ್ರಿಲ್ ಮಾಡ್ತಾ ಇದೆ. ಇದರಲ್ಲಿ ಜನರ ಒಂದು ತಿಳುವಳಿಕೆನೂ ಕೂಡ ಬರ್ತದೆ. ಮಾಕ್ ಡ್ರಿಲ್ನಲ್ಲಿ ಏನೇನು ಆಗ್ತದೆ ಅಂತಂದರೆ NSS, NCC, ಹೋಮ್ ಗಾರ್ಡ್ಸ್, ಫಾರ್ ಎಕ್ಸಾಂಪಲ್ ಹುಬ್ಬಳ್ಳಿಯಲ್ಲಿದ್ದರೆ ಕಿಮ್ಸ್ ಡಾಕ್ಟರು, ಫೈರ್ ಫೈಟಿಂಗು, ಲೋಕಲ್ ಕಮಿಷನರ್ ಆಫ್ ಪೊಲೀಸ್, ಇವರ ಕೋಆರ್ಡಿನೇಷನ್ ಇಫೆಕ್ಟ್ ಆಗಿ ಒಂದು ತಿಳ್ಕೊಳ್ಳಿ. ನಾವೀಗ ಮಂಜುನಾಥ್ ನಗರದಲ್ಲಿ ಇಲ್ಲೇ ಬಂಬಾರ್ಡಿಂಗ್ ಆದರೆ ಇಲ್ಲಿಂದ ಆ ವ್ಯಕ್ತಿಗೆ ಹೆಂಗೆ ಇವ್ಯಾಕ್ಯುವೇಟ್ ಮಾಡಬೇಕು, ಆ ಬಂಬಾರ್ಡಿಂದಿಂದ ಬೆಂಕಿ ಹತ್ತದಾಗ ಹೆಂಗೆ ನಾವು ನೀರನ್ನು ಬಳಸಬೇಕು, ಇಲ್ಲ ಕೆಮಿಕಲ್ಸನ್ನು ಬಳಸಿ ಮಾಡಬೇಕು, ಇವೆಲ್ಲ ಮಾಕ್ ಡ್ರಿಲ್ನಲ್ಲಿ ಒಂದು ಭಾಗ ಇರ್ತದೆ. ನಾಳೆ ನೀವು ಎಲ್ಲ ಒಂದು ಕಡೆ ಹೋದರೆ ನೀವು ಯಾವ ಏರಿಯಾ ಇನ್ನೂ ನಂಗೆ ಗೊತ್ತಿಲ್ಲ ಎಲ್ಲೆಲ್ಲ ಆಗಿದೆ ಅಂತ, ರಿಸೋರ್ಸಸ್ ಹೇಳ್ತಾ ಇದ್ದಾವೆ ರಾಯಚೂರಿನಲ್ಲಿ, ಕಾರವಾರನಲ್ಲಿ ಮತ್ತು ಇನ್ನೊಂದು ಕಡೆ ಮಾಡ್ತಾರೆ ಅಂತ. ಐ ಆಮ್ ನಾಟ್ ಶ್ಯೂರ್, ಐ ಕ್ಯಾನಾಟ್ ಕ್ಲಾರಿಫೈ ಇಟ್. ಆದರೆ ಮಾಕ್ ಡ್ರಿಲ್ನಲ್ಲಿ ಇವೆಲ್ಲ ಆಗ್ತವೆ. ಅಲ್ಲೇ ಮಾಡಿದ ಮಾಕ್ ಡ್ರಿಲ್ನ ಎಲ್ಲ ವಿಡಿಯೋಗಳು ನ್ಯಾಷನಲ್ ಚಾನಲ್ಸ್ನಲ್ಲಿ, ಲೋಕಲ್ ಚಾನಲ್ಸ್ನಲ್ಲಿ, ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ಲ ಕಡೆಯೂ ಬಿತ್ತನೆ ಆಗುತ್ತೆ. 5.5 ಕೋಟಿ 6 ಕೋಟಿ ಕರ್ನಾಟಕ ಜನತೆಗೆ ಅವೆಲ್ಲ ನೀವು ಇದರ ಮುಖಾಂತರ ಸಂದೇಶವನ್ನು ಭಾರತ ದೇಶ ಸಾರ್ತದೆ. ತಾವು ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಜಮ್ಮು ಕಾಶ್ಮೀರ ಸೇರಿ ದೇಶದ ವಿವಿಧ ಕಡೆ ಕೆಲಸ ಮಾಡಿದ್ರಿ. ಏನು ಯಾವ ರೀತಿ ವಾತಾವರಣ ಇರ್ತದೆ ಅಂತ? ಸರ್ ನೋಡಿ, ಆರ್ಟಿಕಲ್ 370 ಆಗೋವರೆಗೂ ಎಲ್ಲಿವರೆಗೂ ರದ್ದಾಗಿದ್ದಿಲ್ಲಲ್ಲ, ಅವಾಗಿಂದ ಸೈಲಾನಿಗಳು ಅಂತೇವೆ ನಾವು, ವಿಸಿಟರ್ಸ್. ಈ ಸೈಲಾನಿಗಳು ಬರೋದು ತುಂಬ ಹೆಚ್ಚಿಗೆ ಆಗಿಬಿಟ್ಟಿತ್ತು. ಆದರೆ ಇದು ಮಾತ್ರ ಗ್ಯಾರಂಟಿ, ಅದನ್ನೀಗ ಡಿಸ್ಕಷನ್ ಮಾಡೋ ಅವಶ್ಯಕತೆ ಇಲ್ಲ. ಭಾರತದ ಇಂಟೆಲಿಜೆನ್ಸ್ ಈ ವಿಷಯದಲ್ಲಿ ಫೇಲ್ ಆಗಿದೆ. ಅದು ಯಾಕಾಗಿದೆ, ಹೆಂಗಾಗಿದೆ ಅನ್ನೋದು ಲೋಕಲ್ ಜಮ್ಮು ಕಾಶ್ಮೀರ ಗೌರ್ಮೆಂಟ್ ಆದಮೇಲೆ ಆಗಿದೆಯೋ, ಲೋಕಲ್ ಜಮ್ಮು ಕಾಶ್ಮೀರಿನ ಜನತೆ ಖಚ್ಚರ್ ಓಡಿಸಿದವರು, ಅಲ್ಲಿಯ ಪೊಲೀಸರು ಹ್ಯಾಂಡ್ ಇನ್ ಗ್ಲೌಸ್ ಇದ್ದಾರೋ ಟೆರರಿಸ್ಟ್ ಜೊತೆ, ಅದು ಎಲ್ಲರಿಗೂ ಗೊತ್ತಿದ್ದ ಸಂಗತಿ. ಲೋಕಲ್ ಅಡ್ಮಿನಿಸ್ಟ್ರೇಷನ್ ಸಪೋರ್ಟ್ ಇಲ್ಲದೆ ಇಷ್ಟು ಜನ ಸ್ಟೆನ್ಮೆಸಿನ್ ಕಾರ್ಬೈನ್ AK-47 ತೊಗೊಂಡು ಇಂಥ ವ್ಯಾಲಿಯಲ್ಲಿ ಪಹಲ್ಗಾಮ್ನಲ್ಲಿ ಹೋಗೋದು ಅಸಾಧ್ಯದ ಮಾತು. ಇದರಿಂದ ಇಂಟೆಲಿಜೆನ್ಸ್ ಈಗ ಗ್ಯಾದರ್ ಮಾಡಿದ್ದಾರೆ, ಎಲ್ಲೆಲ್ಲಿ ಅವ್ರು ರೋಡ್ ಹೋಗಿದ್ದಾರೆ ಅವ್ರಿಗೆ ಸರ್ಚ್ ಮಾಡ್ತಾ ಇದ್ದಾರೆ. 400 ಜನ ಟ್ರೂಪ್ಸ್ ಅದಕ್ಕೆ ವರ್ಕ್ ಮಾಡ್ತಾ ಇದೆ. ಒಂದು ಕರೆಕ್ಟ್ ಟೈಮ್ನಲ್ಲಿ ಇದನ್ನು ಡಿಸಿಷನ್ ತೊಗೊಂಡಿದ್ದಾರೆ. ಈಗ ಹಿಡಿಮುಡಿ ಕಟ್ಟಿ ಟೆರರಿಸ್ಟನ್ನು ಮತ್ತು ಟೆರರಿಸ್ಟನ್ನು ಆಕಾಗಳು ಅಂತೇವೆ ನಾವು, ದ ಸಪೋರ್ಟರ್ಸ್ ಆಫ್ ದ ಟೆರರಿಸ್ಟ್, ದಟ್ ಎನಿಮಿ ಕಂಟ್ರಿ ಭಿಕಾರಿಸ್ತಾನ್, ಅವರ ಎಲ್ಲೆಲ್ಲೇ ಅವರ ಟೆರರಿಸ್ಟ್ ಲೀಡರ್ಸ್ ಇದ್ದಾರೆ, ಮಸೂದ್ ಅಜರ್ ಮತ್ತು ಕೆಲವೊಬ್ಬರು, ಅವರ ಟಾರ್ಗೆಟನ್ನು ಪಾಯಿಂಟ್ಔಟ್ ಆಗಿದೆ. ಇವೆಲ್ಲವೂ ಕೂಡ ಮೀಡಿಯಾಕ್ಕೆ ಹೇಳೋ ಅವಶ್ಯಕತೆ ಇಲ್ಲ. ನಾಳೆ ಯುದ್ಧ ಸ್ಟಾರ್ಟ್ ಆದಮೇಲೆ ತಮಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಸಿಗ್ತದೆ.